ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಆಫೀಸ್ಗೆ ಹೋಗ್ತಾ ಇದ್ದೀನಿ. ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಲ್ಲ, ಅದರಿಂದ ಸ್ವಲ್ಪ ಮಲಗೋದು ಲೇಟ್ ಆಗ್ತಾಯಿದೆ. ಅದಕ್ಕೊಂದು 15-20 ನಿಮಿಷ ಆಫೀಸಿಗೆ ಲೇಟಾಗಿ ಹೋಗ್ತಾಯಿದ್ದೀನಿ ಈ ನಡುವೆ. ಅದರ ಜೊತೆಗೆ ಮನೆಗೆ ನಿನ್ನೆ ಬೇರೆ ಲೇಟಾಗಿ ಹೋಗಿದ್ದೀನಿ. ಕ್ಲೈಂಟ್ ಪ್ಲೇಸ್ ಬಿಟ್ಟಿದ್ದೆ 7:30. ನಾನು ಮನೆಗೆ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗೋಗಿತ್ತು. ಇನ್ನು ಎಡಿಟ್ ಮಾಡಿ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ, ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನೈಟ್ 1 ಗಂಟೆ. ನಡೀತದೆ, ಪರವಾಗಿಲ್ಲ. ಒಂದು 15 ನಿಮಿಷ ಅಲ್ಲ, 15-20 ನಿಮಿಷ ಏನೂ ತೊಂದರೆ ಆಗೋಲ್ಲ. ಇವತ್ತೇನಪ್ಪ ಫಸ್ಟ್ ಅಪ್ಡೇಟು ಅಂದರೆ, ಗಾಡಿ ಟ್ಯಾಂಕ್ ಫುಲ್ ಮಾಡಿಸಿದ್ದೀನಿ. 500 ರೂಪಾಯಿ ಆಯಿತು ಫುಲ್ ಟ್ಯಾಂಕ್ಗೆ. 110 ರೂಪಾಯಿ 93 ಪೈಸೆ ಇದೆ. ಎಕ್ಸಾಕ್ಟಾಗಿ 500 ರೂಪಾಯಿ ಹಾಕ್ಸಿದ್ದೀನಿ ಪೆಟ್ರೋಲು. ಬನ್ನಿ, ಇನ್ನು ಆಫೀಸ್ ಹತ್ರ ಸಿಗ್ತೀನಿ. ಆಫೀಸ್ ಹತ್ರ ಲೈಕ್ ಏನೇನು ಶೆಡ್ಯೂಲ್ ಆಗುತ್ತೆ, ಏನು ಇವತ್ತು ಯಾವ್ಯಾವ ಕ್ಲೈಂಟ್ ಹತ್ರ ಹೋಗ್ತೀನಿ, ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಇವತ್ತಾದರೆ ಅದನ್ನು ಇನ್ಸ್ಟಾಲೇಷನ್ ಕಳಿಸಿದ್ರೆ ಕಂಪ್ಲೀಟ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋ ಅಪ್ಡೇಟ್ ಆದರೂ ಕೊಡ್ತೀನಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಲೈಕ್ ನನಗೂ ಡೈಲಿ ಒಂಥರ ಕ್ಯೂರಿಯಾಸಿಟಿನೇ, ಯಾಕಂದರೆ ಎಲ್ಲ ಆಫೀಸ್ಗೆ ಹೋದ್ಮೇಲೆ ಶೆಡ್ಯೂಲ್ ಆಗುತ್ತಲ್ವ, ಯಾವ ಕ್ಲೈಂಟ್ ಹತ್ರ ಹೋಗ್ತೀನಿ, ಅಲ್ಲೇನೇನು ಆಗುತ್ತೆ, ಕೆಲಸ ಎಷ್ಟಾಗುತ್ತೆ, ಏನೂ ನಮ್ಮ ಕೈಲಿರಲ್ಲ. ಬನ್ನಿ, ಆಫೀಸ್ ಹತ್ರ ಮುಗಿಸ್ಕೊಂಡು ಶೆಡ್ಯೂಲೆಲ್ಲ ಮತ್ತೆ ಸಿಗ್ತೀನಿ ನಿಮಗೆ. ಹಾಯ್ ಗಾಯ್ಸ್, ಬನ್ನಿ, ಕೆಲಸ ಅಲಿಕಟ್ಟಾಗಿದೆ, ಹೋಗೋಣ. ಇವತ್ತೆಲ್ಲಿ ಕೆಲಸ ಅಂದರೆ ಕುಮಾರ ಕೃಪಾ ಇನ್ಸ್ಟಾಲೇಷನ್ ಪೆಂಡಿಂಗ್ ಇತ್ತಲ್ಲ, ಒಂದು 2-3 ಅವರ್ಸ್, ಅದು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಕ್ಲೈಂಟ್ ಹತ್ರ ಹೋಗಬೇಕು, ಅದು ಸ್ವಲ್ಪ ಸರ್ವಿಸ್ ಕಾಲು. ಅಲ್ಲಿ ಹೋಗ್ಬಿಟ್ಟು ಏನು ಅಂತ ತೋರಿಸ್ತೀನಿ ನಿಮಗೆ ಆ ಕ್ಲೈಂಟದು. ಆಲ್ರೆಡಿ ನಾನು ಕುಮಾರ ಕೃಪಾ ಹತ್ರನೇ ಇದ್ದೀನಿ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ಹೊಸ ಹುಡುಗ ಜಾಯ್ನ್ ಆಗಿದ್ದಾನೆ. ಅವನಿಗೆ ಕೆಲಸ ಸ್ವಲ್ಪ ಹಂಗೆ ತೋರಿಸ್ಕೊಟ್ಟು ಹಿಂಗೆ ಏನು ಅಂತ ಹೇಳ್ಕೊಡ್ಬೇಕು ಹುಡುಗನಿಗೆ. ನಿನ್ನೆ ತಾನೇ ಜಾಯ್ನ್ ಆಗಿದ್ದಾನೆ ನೋಡಿ. ಇದೇ ಕುಮಾರ ಕೃಪಾ. ನಾವು ಎಕ್ಸಿಟಿಂದನೇ ಡೈರೆಕ್ಟಾಗಿ ಎಂಟ್ರಿ ಆಗೋಣ ಇವತ್ತು. ನೋಡಿ, ಇದೇ ಕುಮಾರ ಕೃಪಾ. ಎಕ್ಸಿಟಿಂದನೇ ಡೈರೆಕ್ಟಾಗಿ ಎಂಟ್ರಿ ಆಗೋಣ. ನಮ್ಮದು ಇಲ್ಲೇ ಇದೆ ಕೆಲಸ. ಮುಗಿಸ್ಕೊಳ್ಳೋಣ, ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಗಾಯ್ಸ್, ಕುಮಾರ ಕೃಪಾದಲ್ಲಿ ಕೆಲಸ ಮುಗ್ದಿದೆ ಕೆಲಸ. ಫುಲ್ 100ಗೆ 100% ಕಂಪ್ಲೀಟು. ಅವ್ರ ಕಡೆಯಿಂದ ಪರ್ಮನೆಂಟ್ ಪವರ್ ಒಂದು ಆಗಬೇಕು. ಅದಾಯಿತು ಅಂದರೆ ಹ್ಯಾಂಡ್ ಓವರ್ ಮಾಡಬೇಕು. ಇವಾಗ ಪ್ರೆಸೆಂಟಿಗೆ ಲೈಕ್ ನಾನೇನು ವರ್ಕ್ ಮಾಡಿದ್ದೀನಿ ಅನ್ನೋ ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ವಿಡಿಯೋ ನೋಡಿದ್ರಲ್ಲ ಗಾಯ್ಸ್, ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಅದನ್ನು ಆ್ಯಕ್ಚುಲಿ ನಾವು ಬೂಮ್ ಬೇರರ್ ಅಂತೀವಿ. ಅದರದ್ದು ಟೆಕ್ನಿಷಿಯನ್ಸ್ ನಾನು. ನಿಮಗೂ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದರದ್ದು ಡೀಟೇಲ್ಸ್ ಸ್ಪೆಸಿಫಿಕೇಷನ್ ಎಲ್ಲ ಕೊಡ್ತೀನಿ. ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀವಿ. ಇವಾಗ ಇನ್ನೊಂದು ಕ್ಲೈಂಟ್ ಹತ್ರ ಹೋಗ್ತಾಯಿದ್ದೀವಿ. ಆ ಕ್ಲೈಂಟ್ ಹತ್ರ ಎಲ್ಲಿ ಅಂದರೆ ಸದಾಶಿವನಗರ. ಅಲ್ಲೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ. ಸರ್ವಿಸ್ಗೆ ಹೋಗ್ತಾಯಿದ್ದೀವಿ.
ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಥಿಂಗು ಅಲ್ಲೋಗಿ ನೋಡಿ ಚೆಕ್ ಮಾಡೋವ್ರಿಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಸರ್ವಿಸ್ ಅಂದ್ರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟು ಟೈಮ್ ಆಗುತ್ತೆ, ಏನು ಪ್ರಾಬ್ಲಮ್ಮು, ಎಷ್ಟು ಟೈಮ್ ಆಗುತ್ತೆ ಅನ್ನೋದು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ಕೆಲಸ ಹೊಸದಾದ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಇಷ್ಟು ಟೈಮಲ್ಲಿ ಆಗೋಗುತ್ತೆ ಅಂತ 100% ಹೇಳ್ಬೋದು. ಲೈಕ್ ಎಲ್ಲ ಪ್ರಾಪರಾಗಿ ಇತ್ತು ಅಂದರೆ ರಿಕ್ವೈರ್ಮೆಂಟ್ಸ್ ಎಲ್ಲ. ಇಲ್ಲ ಅಂದರೆ ಆಗಲ್ಲ. ಲೈಕ್ ಲಾಸ್ಟ್ 2-3 ವೀಡಿಯೋಸಲ್ಲೆಲ್ಲ ಅದನ್ನೇ ಹೇಳಿದ್ದೀನಿ ನಾನು. ಅವ್ರ ಕಡೆಯಿಂದ ಎಲ್ಲ ಪೆಂಡಿಂಗ್ ಇರೋದಕ್ಕೋಸ್ಕರ ಆಗಿಲ್ಲ ಅಂತ. ಈ ಸರ್ವಿಸದಂತೂ ಹೇಳೋಕ್ಕೆ ಆಗಲ್ಲ ಎಷ್ಟು ಟೈಮ್ ಎಳೀತದೆ ಏನು ಅಂತ. ಬನ್ನಿ, ಕ್ಲೈಂಟ್ ಹತ್ರನೇ ಇದ್ದೀವಿ ನಿಯರ್. ನಾವು ಆಲ್ರೆಡಿ ಸದಾಶಿವನಗರ ಹತ್ರ. ಇಲ್ಲಿಂದ ಇನ್ನೇನು 1 ಕಿಲೋಮೀಟ್ರ್ ಇದೆ ಅಷ್ಟೇ ರಫ್ಲಿ. ಹೋಗೋಣ, ಹೋಗ್ಬಿಟ್ಟು ಮುಗಿಸ್ಕೊಂಡು ಅಲ್ಲೇನಾಗಿತ್ತು ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಗಾಯ್ಸ್, ಸದಾಶಿವನಗರದಲ್ಲಿ ಕೆಲಸ ಅಂತೂ ಕಂಪ್ಲೀಟ್ ಆಗಿಲ್ಲ. ಬಿಕಾಸ್ ಆಫ್ ನಮ್ಮ ಕಡೆಯಿಂದ ಅಲ್ಲ ಪ್ರಾಬ್ಲಮ್ಮು. ಅದು ಗೇಟದು ವೀಲ್ ಒಂದು ಬರುತ್ತೆ, ಆ ವೀಲ್ ಪ್ರಾಬ್ಲಮ್ ಆಗಿದೆ. ಅದನ್ನು ಚೆಕ್ ಮಾಡೋದಕ್ಕೆ ಆಲ್ಮೋಸ್ಟಲ್ಲಿ ಗೊತ್ತಾಗಲ್ಲ ಯಾಕೆ ಅದೇ ಪ್ರಾಬ್ಲಮ್ಮ ಅಂತ. ಫಸ್ಟ್ ನಮ್ಮ ಕಡೆಯಿಂದ ನಾವು ಕ್ಲಾರಿಟಿ ತೊಗೊಂಬಿಡ್ಬೇಕು. ಅದಕ್ಕೆ ಪ್ರತಿಯೊಂದು ನೀಟಾಗಿ ಚೆಕ್ ಮಾಡಿ ಅದೇನೋ ಪ್ರಾಬ್ಲಮ್ಮು ಅಲ್ವಾ, ನಮ್ಮ ಕಡೆಯಿಂದನಾ ಅವ್ರ ಕಡೆಯಿಂದನಾ ಅನ್ನೋದು ಚೆಕ್ ಮಾಡೋದೇ ಮೇಯ್ನ್ ಪ್ರಾಬ್ಲಮ್. ಲೈಕ್ ಟೈಮ್ ಸಿಕ್ಕಾಪಟ್ಟೆ ಎಳೀತಾಯಿತ್ತು. ಅದನ್ನೆಲ್ಲ ಕನ್ಫರ್ಮೇಷನ್ ಬಂದಿದ್ದಾದಮೇಲೆ ಆಮೇಲೆ ಡೀಟೇಲಾಗಿ ನೋಡಿಕೊಂಡು ಕನ್ಫರ್ಮೇಷನ್ ಬಂದಿದ್ದಾದಮೇಲೆ ಆಮೇಲೆ ಕ್ಲೈಂಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಈ ಥರ ನೋಡಿ, ಈ ಥರ ವೀಲ್ ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ ಅಂತ ಕ್ಲೈಂಟಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವರು ಲೈಕ್ ಎದುರುಗಡೆನೇ ತೋರಿಸ್ದೆ ನಾನು ಇದು ಪ್ರಾಬ್ಲಮ್ ಅಂತ. ಆವಾಗ ಅವ್ರು ಕನ್ವಿನ್ಸ್ ಆದರು. ಅದಕ್ಕೆ ನಮಗೆ ರಿಲೀಫ್ ಆಗ್ತು. ಇಲ್ಲಂದಿದ್ರೆ ಲೈಕ್ ನಮ್ಮದೇ ಪ್ರಾಬ್ಲಮ್ಮು ಅನ್ನೋದೇ ಒಂದು ಇರುತ್ತೆ. ಅದನ್ನು ಪ್ರಾಪರಾಗಿ ತೋರಿಸಿದ್ದೀನಿ. ಯಾಕಂದರೆ ನಾನು ಲೈಕ್ ನನ್ನ ಸಪೋರ್ಟ್ ಟೀಮ್ಗೆಲ್ಲ ಕಾಲ್ ಮಾಡಿ ಏನೇನಿತ್ತು ನನ್ನ ಕಡೆಯಿಂದ ಪ್ರತಿಯೊಂದು 100ಗೆ 100% ಎಫರ್ಟ್ ಹಾಕಿ ಪ್ರತಿಯೊಂದು ಚೆಕ್ ಮಾಡಿದೆ ನಾನು. ಒಂದೊಂದು ಇದರಲ್ಲೂ ಕೂಡ ಬಿಟ್ಟಿಲ್ಲ. MMಲ್ಲೂ ಕೂಡ ಹೇಳ್ತೀವಿ ನಾವು, ಅದರಲ್ಲೂ ಕೂಡ ಚೆಕ್ ಮಾಡಿದ್ದೀನಿ. ಪ್ರತಿಯೊಂದು ಪಾಯಿಂಟ್ ಕೂಡ ಚೆಕ್ ಮಾಡಿದ್ದೀನಿ. ಕನ್ಫರ್ಮೇಷನ್ ಬಂದಿದ್ದಾದಮೇಲೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಕಸ್ಟಮರು ಓಕೆ ಅಂಥೇಳಿ ಸ್ಯಾಟಿಸ್ಫ್ಯಾಕ್ಷನ್ ಆದರು, ಕನ್ವಿನ್ಸ್ ಆದರು. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಕನ್ವಿನ್ಸ್ ಆದರು. ಯಾಕಂದರೆ ಅದು ಫುಲ್ ಓಪನ್ ಆಗ್ತಾ ಇರಲಿಲ್ಲ. ಲೈಕ್ ಇನ್ನೂ 1 ಫೀಟ್ ಇದ್ದಂಗೆ ಗೇಟು ಸ್ಟಾಪ್ ಆಗೋಗೋದು. ಅದರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆಫ್ ಅದು ಮನೆ ಆಗಿತ್ತು, ಚೆನ್ನಾಗಿರಲ್ಲ ಅಂಥೇಳಿ ಮಾಡಿಲ್ಲ. ಬೇರೆ ಎಲ್ಲಾದರೂ ಲೈಕ್ ಮಾಡಿದ್ರೆ ತೋರಿಸ್ತೀನಿ ಅದೇ ಥರದ್ದು. ಅದ್ರದ್ದು ಬೇಡ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.